ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರದಿಂದ ಹೊಸ ಅಪ್ಡೇಟ್. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ದೇಗಿನಾಳ ಗ್ರಾಮದ ಪ್ರೊ ಬಿ ಕೃಷ್ಣನ್ನ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಾಖಾ ಪದಾಧಿಕಾರಿಗಳನ್ನು ರಾಜ್ಯಾಧ್ಯಕ್ಷರ ಆದೇಶ ಮೇರೆಗೆ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಅಶೋಕ್ ಭೀಮ್ಶಿ ಕೊರವೆಲ ಅವರ ಅಧ್ಯಕ್ಷತೆಯಲ್ಲಿ 23 ಪದಾಧಿಕಾರಿಗಳ ದೇಗಿನಾಳ ಶಾಖಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಇದೇ ಸಮಯದಲ್ಲಿ ರಿಯಾಜ್ ಕೆ ಮುಲ್ಲಾ, ಮೈಬೂ ಸಾಬ್ ಬಾ ಗವಾನ್, ರಂಜಾನ್ ಹ ಮರಾ ಖಾಜಾ ಸಾಬ್, ಬಿ ಮುಲ್ಲಾ, ರಿತಿಕ್ ಪವಾರ್, ನಾಗೇಶ್ ವಾಲಿಕಾರ್, ಶಿವಾನಂದ್ ಚಿಮ್ಮಲಗಿ, ಸದಾನಂದ್ ಪಡಸಲಿಗಿ ಸಂಘಟನೆಯ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ. ದೇಗಿನಾಳ ಅತ್ತಂದು ನಮ್ಮ ರಿಯಾಜ್ ಅವರು ಸಂಘಟನೆದಾಗ ಕೂಡ್ತೀನಿ ಅಂತಂದಾಗ ನನಗೆ ಖುಷಿ ಆಯಿತು. ಪ್ರತಿಯೊಬ್ಬರು ಬಸವನ ಬಾಗೇವಾಡಿ ತಾಲೂಕಾ ಅಧ್ಯಕ್ಷ ಮಾಡ್ಯಾರ. ಬಿ ಕೃಷ್ಣಪ್ಪ ಸ್ಥಾಪಿತ ಈ ಬನದಾಗ ನನ್ನೊಂದು ಖುಷಿನ ಕರ್ಕೊಂಡಾರ, ಬೆಳೆಸ್ಯಾರ. ಇನ್ನು ಬಾಗೇವಾಡಿ ಸುತ್ತಮುತ್ತ ಹಳ್ಳಿ ಪ್ರತಿಯೊಂದು ಹಳ್ಳಿ ಒಳಗೆ ಈ ಸಂಘಟನೆ ಬೆಳೆಸ್ಕೊಂಡು ಹೋಗ್ತೀನಿ. ಕರೆ ಎಲ್ಲಿ ಅನ್ಯಾಯ ಆಗಿರ್ತದ ಅಲ್ಲಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಕೊಡ್ತೀನಿ. ಪ್ರತಿಯೊಂದು ಯಾವಾಗಕ್ಕೆ ಏನೇ ಒಂದು ತೊಂದರೆ ಆದರೂ ನಮ್ಮ DSS ಸಂಘಟನೆ ಭಾಳ ಸಿದ್ಧಾಂತ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಸಿದ್ಧಾಂತ. ಇಡೀ ಜಗತ್ತಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹೆಸರು ಯಾರ್ಯಾರು ಬಳಸ್ಯಾರೋ ಗೊತ್ತಿಲ್ಲ, ಇಡೀ ಜಗತ್ತೇ ಬಳಸಾಕತ್ತದ. ಆದ್ರೆ ನಮ್ಮ ಇಡೀ ಒಂದೇ ಸಮಾಜದಲ್ಲ, ಎಲ್ಲ ಸಮಾಜಕ್ಕೂ ಯಾರಿಗೇ ತೊಂದರೆ ಆಯ್ತಪ್ಪ ಅಂದ್ರೆ ನಾವು ಎದ್ದು ನಿಲ್ತೇವೆ. ಎಲ್ಲ ಹಳ್ಳಿಗಳಿಗೂ ಕೂಡ ಈ ಸಂಘಟನೆ ಬೆಳೆಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಜೈ ಭೀಮ್, ಜೈ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಶಾಖೆ ಬಸವನ ಬಾಗೇವಾಡಿ ಇವರ ಸಂಯುಕ್ತ ಆಶ್ರಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ದೇಗಿನಾಳ ಗ್ರಾಮದ ಗ್ರಾಮ ಘಟಕದ ಪದಾಧಿಕಾರಿಗಳ ನೇಮಕ ಸಮಾರಂಭಕ್ಕೆ ಆಗಮಿಸತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು, ಹೋರಾಟಗಾರರಾಗಿರ್ತಕ್ಕಂಥ ಬಸವನ ಬಾಗೇವಾಡಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಸೂರ್ಯವರು, ಈಗ ತಾನೇ ನೂತನ ದೇಗಿನಾಳ ಗ್ರಾಮ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ಅಲಿ ಮೈರಾವಳಿ ಹಾಗೂ ನಮ್ಮೂರಿನ ಹಿರಿಯರು ಆಗಿರ್ತಕ್ಕಂಥ ರಾಮಚಂದ್ರ ಪಡಸಲಿಗಿಯವರೇ ಹಾಗೂ ಅಲ್ಪಸಂಖ್ಯಾತರ ಘಟಕದ ಹಿರಿಯರಾಗಿರ್ತಕ್ಕಂಥ ಆ ಸಮಾಜದ ಒಬ್ಬ ಉತ್ತಮ ಮುಖಂಡರಾಗಿರ್ತಕ್ಕಂಥ ಕಾಜೋಳ ಆ ಊರಿನ ಹಿರಿಯರಾಗಿರ್ತಕ್ಕಂಥ ರಾಜೇಶಾಬ್ ಅವರೇ ಹಾಗೂ ಈ ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಅಲ್ಪಸಂಖ್ಯಾತ ಮುಖಂಡರು ಆಗಿರ್ಬೋದು, ನನ್ನ ಎಲ್ಲ ದಲಿತ ಬಂಧು ಭಗಿನಿ, ಇವತ್ತಿನ ದಿವಸ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಯಾಕೆ ಇವರು ದೀನ ದಲಿತರ ಒಂದು ಅಭಿವೃದ್ಧಿಗಾಗಿ ಹಗಲಿರುಳು ದುಡಿತಕ್ಕಂಥ ಪ್ರೊಫೆಸರ್ ಕೃಷ್ಣಪ್ಪ ಅವರು ಏನಾಗಿತ್ತಪ್ಪ ಅಂದ್ರೆ ಮೊದಲು ದಲಿತ ಸಂಘರ್ಷ ಸಮಿತಿ ಮೊದಲ ಪೂರ್ವದಲ್ಲಿ ದಲಿತ ಪ್ಯಾನಲ್ ಅಂತಕ್ಕಂಥದ್ದು ಒಂದು ಸಂಘಟನೆಯೊಂದಿಗೆ ಪ್ರಾರಂಭವಾಗಿ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತರು ಏನಾಗಿದ್ದರು, ಒಬ್ಬ ಪೌರ ಕಾರ್ಮಿಕರ ಮಗ ಆಗಿದ್ದರು. ಹಾಗಾಗಿ ಆ ಪೌರ ಕಾರ್ಮಿಕರ ಮಗ ನನ್ನ ಜನಾಂಗಪ್ರಿಯ. ಯಾಕಪ್ಪ ಅಂದ್ರೆ ಎಲ್ಲಿ ಹೋದಲ್ಲಿ ಮೂಢನಂಬಿಕೆಗಳು, ಜಾತಿ ವ್ಯವಸ್ಥೆ, ಆಮೇಲೆ ಕೊಲೆ, ದರೋಡೆ ಇಂಥ ಎಲ್ಲ ವಿರುದ್ಧ ಮೆಟ್ಟಿ ನಿಂತವ್ರು ಯಾರಪ್ಪ ಅಂದ್ರ ದೇವದಾಸಿ ಪದ್ಧತಿ, ಇಂಥ ಮೂಢನಂಬಿಕೆಗಳ ವಿರುದ್ಧವಾಗಿ ನಿಂತವ್ರು ಯಾರಪ್ಪ ಅಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ. ಹಾಗಾಗಿ ನಮ್ಮ ಜನತೆಗೆ ಒಂದು ನ್ಯಾಯ ಕೊಡುವ ದೃಷ್ಟಿಯಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಮಾತು ಹೇಳ್ತಾರ, ನಾನು
ಗುಡಿಸಲಲ್ಲಿ ದೀಪವನ್ನು ಹಚ್ಚಿದ್ದೇನೆ, ಅದನ್ನ ಆರದಂತೆ ನೀವು ನೋಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕೆ ಇದನ್ನ ಮಾಡಿದ್ರಪ್ಪ ಅಂದ್ರ ಇದ್ರ ಮುಖಾಂತರ ನಮ್ಮ ಜನ ಪ್ರಜ್ಞಾವಂತರಾಗಲಿ, ಇದ್ರ ಮುಖಾಂತರ ಶಿಕ್ಷಣ ಸಂಘಟನೆ ಹೋರಾಟ. ಶಿಕ್ಷಣ ಅಂತಕ್ಕಂಥದ್ದು ಹುಲಿಯ ಹಾಲಂತೆ ಕುಡಿದವರು ಗರ್ಜಿಸಲೇಬೇಕಂತಕ್ಕಂಥ ಮಾತನ್ನು ಹೇಳಿದ್ರು. ಯಾಕೆ ಹೇಳಿದ್ರಪ್ಪ ಅಂದ್ರ ನೀವು ಶಿಕ್ಷಣ ಕಲ್ತ್ರ ನಮ್ಮ ಸಾಮಾಜಿಕ ಸಮಸ್ಯೆಗಳು ಏನದಾವ ಅನ್ನೋದ್ರ ಬಗ್ಗೆ ತಿಳುವಳಿಕೆ, ನನ್ನ ಸಮುದಾಯಕ್ಕೆ ಏನ್ ಅನ್ಯಾಯ ಆಗ್ತದ ಅನ್ನೋದು ನಿಮ್ಗೆ ತಿಳುವಳಿಕೆ ಅದ. ಆ ಮುಖಾಂತರ ನೀವೇನ್ ಮಾಡ್ಬೇಕು, ಈ ಸಂಘ ಮಾಡಿ ಆ ಸಂಘಟನೆ ಮುಖಾಂತರ ನೀವು ಹೋರಾಡಬೇಕು. ಹೋರಾಟದ ಮುಖಾಂತರ ಏನ್ ಮಾಡ್ಬೇಕು, ನನ್ನ ಜನಾಂಗಕ್ಕೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಹೇಳಿದ್ರು. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಒಂದು ಸ್ಪಷ್ಟತೆ ಕೊಡ್ತೀನಿ, ಯಾರಾದ್ರೂ ಕೂಡ ಸಂಘದ ಪದಾಧಿಕಾರಿಗಳಾಗಬಹುದು, ಆದ್ರೆ ಬಾಬಾ ಸಾಹೇಬ್ರ ಹೆಸರನ್ನ ತರ್ತಕ್ಕಂಥ ಮೂಲ ಧ್ಯೇಯ ನಿಮ್ದಾಗಿರ್ಬೇಕು. ಈಗ ಸಂಘಟನೆ ಅಂತಕ್ಕಂಥದ್ದು ಕೇವಲ ನಮ್ಮ ಸಂಪತ್ತಿಗಾಗಿ, ನಮ್ಮ ಅಧಿಕಾರಕ್ಕಾಗಿ ಸಂಘಟನೆಯನ್ನು ಬಳಕೆ ಮಾಡ್ಕೋಬೇಡ್ರಿ. ನಾವು ಗಳಿಕೆ ಮಾಡ್ಕೋಬೇಕ ಸಂಪತ್ತಿಗಾಗಿ ಮಾಡ್ಕೋಬೇಡ್ರಿ. ನಮ್ಮ ಆತ್ಮಗೌರವ, ನನ್ನ ಜನರ ಸ್ವಾಭಿಮಾನಗೋಸ್ಕರ ಬಳಕೆ ಮಾಡತಕ್ಕಂಥದ್ದು ಅಂಬೇಡ್ಕರ್ ಅವರ ಮೂಲ ಆಶೆ ಆಗಿದೆ. ಹಾಗಾಗಿ ನೀವು ಹೇಳ್ತೀನಿ, ಅಂಬೇಡ್ಕರ್ ಅವರು ನೀವು ತಿಳಿದ ಹಾಗೆ ಏನ ಈಗ ಸೂಟ ಬೂಟ ಹಾಕಿದ್ದಾರೆ, ಆಗ ಅಂಬೇಡ್ಕರ್ ಜೀವನ ಇರಲಿಲ್ಲ. ಬಹಳ ಸೂಚನೀಯ ಸ್ಥಿತಿಯಲ್ಲಿ ಒಂದು ಕಂಬದ ಕೆಳಗೆ ಓದತಕ್ಕಂತ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು ಅಂದ್ರೆ 4 ಮಕ್ಕಳನ್ನು ಕಳ್ಕೊಂತಾರ. ಅವರು 4 ಮಕ್ಕಳನ್ನು ಕಳ್ಕೊಂಡಾಗ ಕೂಡ ಒಂದ್ ಸರ್ತಿ ದುಂಡು ಮೇಲೆ ಯಾವುದು ಅಮೆರಿಕದೊಳಗೆ ಇರ್ಬೇಕಾದ್ರೆ, ಈ ಸಂವಿಧಾನ ಬರಬೇಕಾದ್ರೆ ಹೋಗಿರ್ತಾರ, ತನ್ನ 4ನೇ ಮಗ ತಿಳ್ಕೊಂಡಿರ್ತಾನ. ಬಾಬಾ ಸಾಹೇಬ್ ಅವರು ತುರ್ತು ಪೋಸ್ಟ್ ಹೋಗ್ಬಿಡ್ತದ ಅವ್ರಿಗೆ, ಹಿಂಗ ನಿಮ್ಮ ಮಗ ತಿಳ್ಕೊಂಡ. ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಿತ್ರ, ಇಡೀ ದೇಶದ ನನ್ನ ಮಗ ಒಂದು ಸತ್ತಿರಬಹುದು, ಆದ್ರೆ ನಾ ಈ ಸಂವಿಧಾನ ಜವಾಬ್ದಾರಿಯನ್ನು ಹೊತ್ಕೊಂಡು ಬಂದೀನಿ, ಇದನ್ನು ಪೂರೈಸದೆ ಹೋದ್ರೆ ನಾನು ಸಾವಿರಾರು ದಲಿತ ಮಕ್ಕಳು ಸಾಯ್ತಾರ, ನನ್ನ ಮಗ ಒಬ್ಬ ಸತ್ರ ಏನ್ ಬದುಕು ಬೀಳುದಿಲ್ಲ ಅಂತಕ್ಕಂಥ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕಂದ್ರ ಅವರ ನೈಜ ಸ್ಥಿತಿಯನ್ನ ಹತ್ಕೊಂಡವರು ಯಾವತ್ತಿಗೂ ಬಾಬಾ ಸಾಹೇಬರ ಹೆಸರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಾಗಿದೆ. ಹಾಗಾಗಿ ಈಗಿದ್ದ ನೂತನ ಅಧ್ಯಕ್ಷರಿಗೂ ಈಗ ಗ್ರಾಮ ಪದಾಧಿಕಾರಿಗಳು ಏನಾಗಿದ್ದೀರಿ, ನಿಮ್ಮ ಮೂಲ ಉದ್ದೇಶ ಅನ್ನೋದು ನಿಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದಾಗಿರ್ಬಹುದು, ನಿಮ್ಮ ಜನಾಂಗಕ್ಕೆ ನ್ಯಾಯ ಕೊಡಿಸ್ತಕ್ಕಂಥದ್ದಾಗಿರ್ಬಹುದು. ಒಟ್ಟೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ, ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ಕುರಿತು ಏನಾದರೆ ಒಂದು ಮೇಲ್ಜಾತಿಯವರು ಕೊಟ್ಟಂತ ಈಗ ಏನ್ ಕೆಟ್ಟ ಕೆಲಸವನ್ನು ಮಾಡ್ತಿರ್ತಾರ, ಅದ್ರ ಮೇಲೆ ನೀವು ಮೆಟ್ಟಿ ನಿಲ್ರಿ, ಅದಕ್ಕೆ ನಮ್ಮ ಸಪೋರ್ಟ್ ಯಾವಾಗಲೂ ಇರ್ತದ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು, ನಾನು ನನ್ನ ಜೀವನ ನಿಮಗೋಸ್ಕರ ನನ್ನ ಕುಟುಂಬವನ್ನು ತ್ಯಾಗ ಮಾಡೀನಿ, ನನ್ನ ಶ್ರಮವನ್ನು ತ್ಯಾಗ ಮಾಡಿ, ಆ ತ್ಯಾಗವನ್ನು ವ್ಯರ್ಥ ಮಾಡಲು ಬಿಡಬೇಡಿ, ನನ್ನ ತ್ಯಾಗವನ್ನು ವ್ಯರ್ಥ ಮಾಡಲು ಬಿಡಬೇಡಿ. ಆದ್ರ ನಿಮ್ಮ ಓದಿನಲ್ಲಿ, ನಿಮ್ಮ ವಿಚಾರದಲ್ಲಿ, ನಿಮ್ಮ ಶಿಕ್ಷಣದಲ್ಲಿ ನಾನು ಇರ್ತೀನಿ. ನನ್ನನ್ನು ಮೇಲ್ಜಾತಿಯವರು ಏನ್ ಮಾಡಿದ್ರು, ನನ್ನನ್ನು ಮಣ್ಣಾಗಿರಿಸಲು ಪ್ರಯತ್ನಿಸಿದ್ರು ಕೂಡ ನನಗ ಅವ್ರಿಗೇನು ಗೊತ್ತು, ನಾ ಶಿಕ್ಷಣ ಪಡೆಯೋದ್ರ ಮೂಲಕ ವಿದ್ಯಾರ್ಥಿಯಾಗಿ ನಿಮ್ಮ ಓದಿಕೆಯಲ್ಲಿ ನಾನು ಜೀವಂತವಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ ಮಹಾನ್ ಮಾನವವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಈ ಕೊನೆಯ ಸಂದೇಶವನ್ನು ಹೇಳ್ತೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರಿಗೆ ಚ್ಯುತಿ ತರ್ತಕ್ಕಂಥ ಕೆಲಸ ಮಾಡಬೇಡ್ರಿ, ಒಳ್ಳೆ ಹೋರಾಟಗಳನ್ನು ಮಾಡ್ರಿ. ಒಂದು ಮಾತ್ರ ಹೇಳ್ತೀನಿ, ಆ ಹೋರಾಟ ಮಾಡ್ಬೇಕಾದ್ರೆ ಸುಮ್ಮನೆ ಹೋರಾಟ ಬರೋದಿಲ್ಲ, ನೀವು ಓದ್ಕೋಬೇಕು, ತಿಳ್ಕೊಂಡು ಏನ್ ಮಾಡ್ಬೇಕು, ತಿಳಿಲಿಲ್ಲ ಅಂದ್ರೆ ತಿಳಿದವ್ರು ಕೇಳಬೇಕು. ಇದು ಒಂದು ಸಿದ್ಧಾಂತವನ್ನು ನೀವು ಪಾಲನೆ ಮಾಡಿದ್ದೇ ಆದ್ರ ನೀವು ಬೆಳಿತೀರಿ, ನಿಮ್ಮ ಹಿಂದುಳಿದವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀರಿ. ಸಮಾಜದ ನಡುವೆ ಓಣಿಯಲ್ಲಿ ಸಾಕಷ್ಟು ಚರಂಡಿ ವ್ಯವಸ್ಥೆ